ಹೋದರೆ ನಾವು ದೆಂಗಿಸ್ಕೊಳ್ತೀವಿ. ಸ್ವಲ್ಪ ವೆಯ್ಟ್ ಮಾಡಿದೆ, ಯಾರು ಕೂಡ ಓಪನಿಗೆ ಬರಲಿಲ್ಲ. ಅದಕ್ಕೆ ಪೊಸಿಷನನ್ನು ಚೇಂಜ್ ಮಾಡಿದೆ. ಪೊಸಿಷನ್ ಚೇಂಜ್ ಮಾಡಿ ಆದಮೇಲೆ ಎನಿಮಿ ಕಾಣಿಸ್ತಾರೆ ಅಂತ ಅಂದ್ಕೊಂಡೆ, ಕಾಣಿಸಿದ್ರು ಕೂಡ. ಅದಕ್ಕೋಸ್ಕರ ಡೈರೆಕ್ಟಾಗಿ ರಶ್ ಮಾಡಿದೆ. ವಾವ್, ಹೆಡ್ಡೆ ಕನೆಕ್ಟ್ ಆಗೋಯ್ತು. ಇನ್ನೊಬ್ಬ ಇದ್ದಾನಲ್ವಾ ಅಂತೇಳಿ ಒಬ್ಬನೇ ಇರೋದಂತ ರಶ್ ಮಾಡಿಬಿಟ್ಟೆ. ಅವನಿಗೂ ಡೈರೆಕ್ಟಾಗಿ ಇಬ್ಬರಲ್ಲಿ ಕ್ಲಿಯರ್ ಆಗಿಬಿಟ್ರು. ಹಾಯ್ ಹಲೋ ನಮಸ್ಕಾರ ಪ್ಲೇಯರ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡ್ತಿರೋರೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡಿರೋರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದರೆ ಇದಾಗಲೇ ನಾವು ಅರ್ಧಶತಕ ಅಂದರೆ 50 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸದ್ಯದಲ್ಲೇ ಶತಕ ಕೂಡ ಬಾರಿಸ್ತೀವಿ ಅಂತ ಹೇಳ್ತಾ ವಿಡಿಯೋ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಚಿಕ್ಕದಾಗಿ ಒಂದು ಇಂಟ್ರೋ ಹಾಕಿದ್ದೀನಿ. ಇಂಟ್ರೋನ ನೋಡ್ಕೊಂಡು ಬಂದ್ಬಿಡಿ. ಅದಾದಮೇಲೆ ವಿಡಿಯೋ ಬಗ್ಗೆ ಮಾತಾಡೋಣ. ಭೂಮಿಯಾಗೆ ಬೆಳೆ ಐತಿ, ಬಂದೂಕ್ನಾಗೆ ಬುಲೆಟ್ ಐತಿ, ನನ್ ಮೈಯಾಗ ಪೋಗರ್ ಐತಿ. ಇಂಟ್ರೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ರು ಕಮೆಂಟ್ ಮಾಡಿ, ಚೆನ್ನಾಗಿರಲಿಲ್ಲ ಅಂದರೂ ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ ಅದನ್ನೇ ಕಂಟಿನ್ಯೂ ಮಾಡೋಣ, ಚೆನ್ನಾಗಿರಲಿಲ್ಲ ಅಂದರೆ ಚೇಂಜ್ ಮಾಡೋಣ. ಎಲ್ಲ ವೀಡಿಯೋದಲ್ಲೂ ಇದೇ ಹೇಳ್ತೀನಿ, ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಗೇಮ್ ಪ್ಲೇ ಬಗ್ಗೆ ಹೇಳಬೇಕಂದ್ರೆ ನಾವು ಆಡ್ತಿರೋದು CS ಮ್ಯಾಚು. ನನ್ನ ಟೀಮೇಟ್ ಎಲ್ಲರೂ ಗ್ರ್ಯಾಂಡ್ ಮಾಸ್ಟರಲ್ಲಿದ್ದಾರೆ, ಎಲ್ಲರೂ 200+ ಸ್ಟಾರಲ್ಲಿದ್ದಾರೆ. ನಾನು ಮಾತ್ರ 100 ಒಳಗಡೆನೇ ಇದ್ದೀನಿ. ಫಸ್ಟು ಬಾಟ್ ನನ್ನ ಮಗ ಅಂತೇಳಿ ಗ್ರೂಪಿಂದ ಕಿಕ್ ಮಾಡಿದ್ರು. ಅದಾದಮೇಲೆ ನಮ್ಮ ಫ್ರೆಂಡ್ ಮ್ಯಾಡಿ ಅವರು ಹೇಳಿದ ಮೇಲೆ ಕರ್ಕೊಂಡಿದ್ದಾರೆ. 2 ಹೆಡ್ ಶಾಟ್ ಹೊಡೆದ್ಬಿಟ್ಟು ನಾಕ್ ಮಾಡಿದ್ದೆ, ಕ್ಲಿಯರ್ ಮಾಡೋಕ್ಕಾಗಲಿಲ್ಲ. ಫಸ್ಟ್ ರೌಂಡ್ ಅಪೋಸಿಟ್ ಅವರೇ ವಿನ್ ಆಗಿಬಿಟ್ರು. ಆಕಾಶ ನೋಡಿದ ತಕ್ಷಣ ನೆನಪಾಯ್ತು ನೋಡಿ, ನಿಮ್ಮೂರಲ್ಲಿ ಮಳೆ ಹೇಗಿದೆ ಅಂತ ಹೇಳ್ಬಿಡಿ. ನಮ್ಮೂರಲ್ಲಂತೂ ತುಂಬ ಮಳೆ ಅಂದ ತಕ್ಷಣ ಎಲ್ಲೋ ಕೇಳಿದ ಒಂದು ಲೈನ್ ನೆನಪಾಯ್ತು. ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ತೀನಿ ಕೇಳಿ. ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಸಾರಿ ಮಿಸ್ ಆಗಿ ಬೇರೆ ಸಾಂಗ್ ಪ್ಲೇ ಆಗಿ ಹೋಯ್ತು. ಇವಾಗ ಹೇಳ್ತೀನಿ ಕೇಳಿ. ನನ್ನೂರಲ್ಲೂ ಮಳೆ ನಿನ್ನೂರಲ್ಲೂ ಮಳೆ, ಒದ್ದೆ ಆಗಲೇಬೇಕು ಮನಸ್ಸುಗಳು. ನನ್ನೂರಲ್ಲೂ ಚಳಿ ನಿನ್ನೂರಲ್ಲೂ ಚಳಿ, ಕಾಡಲೇಬೇಕು ಆ ಮುತ್ತುಗಳು. ನನ್ನೂರ ಹೆಣ್ಣು ನಿನ್ನೂರ ಮದುವೆ, ಆಗಲೇಬೇಕು ಭೇಟಿ. ನಿನ್ನೂರ ಕಾಲುವೆಯ ನನ್ನೂರ ಸೇತುವೆಯ, ಸಾಗಲೇಬೇಕು ದಾಟಿ. ಏನು ಗುರು, ಗೇಮ್ ಪ್ಲೇ ವಿಡಿಯೋ ಹಾಕ್ಸ್ಕೊಂಡು ಒಳ್ಳೆ ಫೀಲಿಂಗಲ್ಲಿ ಮಾತಾಡ್ತಿದ್ದೀಯ ಅಂತ ಅನ್ಕೋಬೇಡಿ. ಮಳೆ ಅಂತ ನೆನಪಾಯ್ತು, ಅದಕ್ಕೆ ಹೇಳಿದೆ ಅಷ್ಟೇ. ನಿಮಗೆ ಗೇಮ್ ಪ್ಲೇ ತಾನೇ ನೋಡಿ. ಇವಾಗ ರೊಚ್ಚಿಗೆ ಅದು ಕಾಮೆಂಟ್ರಿ ಕೊಡ್ತೀನಿ. ಗನ್ ಬೇರೆ ಅದು ತಗೊಳಕ್ಕಾಗಲಿಲ್ಲ, ಡೆಸರ್ಟಿಕಲ್ಲಿ ಹಿಡ್ಕೊಂಡು ಬಂದಿದ್ದೀನಿ. ನಾ ಎಲ್ ಮೇಲೆ ಇರೋನ್ನ ಹೊಡೆಯೋಣ ಅಂತ ಕಾಯ್ತಿದ್ದೆ, ಬಟ್ ಆಗಲೇ ಸತ್ತಿರೋರು ನಾಲ್ಕೊಂಡಿರೋನ್ನ ಕ್ಲಿಯರ್ ಮಾಡ್ಕೊಂಡು ನೋಡೇ ನನ್ನ ಅಂತ ಬೈತಿದ್ರು. ಅದಕ್ಕೋಸ್ಕರ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಇವನ್ನ ಹೊಡೆಯೋಣ ಅಂತ ಬಂದು ನೋಡಿದೆ. ಇವನು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಅಷ್ಟರಲ್ಲಿ ಏನು ಮಾಡೋದು ಅಂತ ಹೋಗ್ಬಿಟ್ಟೆ ಸೀದಾ. ಆ ಕಡೆ ಫೈರ್ ಆಗ್ತಿತ್ತಲ್ಲ, ಅದಕ್ಕೋಸ್ಕರ ಅಲ್ಲಿ ಹೋಗಿ ನೋಡಿದರೆ ಆ ಎನಿಮಿ ಇರಲಿಲ್ಲ, ಬ್ಯಾಕ್ ಸೈಡಿಂದನೂ ಬಿತ್ತು. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಆ ಕಡೆ ನೋಡ್ತೀನಿ, ಎಲ್ಲರೂ ಸತ್ತೋಗಿದ್ರು, ಉಳಿದಿರೋದು ನಾನೊಬ್ಬನೇ. ಹೊಡಿಲಿಲ್ಲ ಅಂದರೆ ಮರ್ಯಾದೆ ಪ್ರಶ್ನೆ ಅಂತ ಅಂದ್ಕೊಳ್ತಾ ಬರ್ತಿರ್ಬೇಕಾದ್ರೆ ಯಾರೋ ಒಬ್ಬ ಎನಿಮಿ ಓಡ್ದ. ಅವನು ಎಲ್ ಶೇಪ್ ಮೇಲ್ಗಡೆ ಹೋಗ್ತಾನಂತ ಗೊತ್ತಿತ್ತು. ನಾನು ಸ್ವಲ್ಪ ವೆಯ್ಟ್ ಮಾಡಿದೆ ಅವನು ಓಪನಿಗೆ ಬರ್ತಾನಂತ. ಅಷ್ಟರಲ್ಲೇ ಚಿಕ್ಕದಾಗಿ ಹೀಲಾಗಿಬಿಡೋಣ ಅಂತ ಹೀಲಾಗಿಬಿಟ್ಟೆ. ಅವ್ನು ಕೆಳಗಡೆ ಓಡೋಗಿರೋ ಫುಲ್ ಸ್ಟೆಪ್ ಕೇಳಿಸ್ತು. ಅದಕ್ಕೋಸ್ಕರ ನಾನು ಪೊಸಿಷನ್ ಚೇಂಜ್ ಮಾಡಿದೆ. ಎಲ್ಲಿದ್ದಾರೆ ಅಂತ ನನಗೂ ಗೊತ್ತಾಗಲಿಲ್ಲ. ಏನು ಮಾಡೋದಂತ ಗೊತ್ತಾಗದೆ ಆ ಕಡೆ ಈ ಕಡೆ ಓಡಾಡ್ತಿದ್ದೀನಿ. ಅಲ್ಲಿದ್ದಾನೆ ಎನಿಮಿ, ಬಟ್ ಇನ್ನೊಬ್ಬ ಇದ್ದಾನಲ್ವಾ, ಇನ್ನೊಬ್ಬನ ಪೊಸಿಷನ್ ಗೊತ್ತಿಲ್ಲದೆ ನಾವು ಓಪನಿಗೆ ಹೋದರೆ ನಾವು ದೆಂಗಿಸ್ಕೊಳ್ತೀವಿ. ಸ್ವಲ್ಪ ವೆಯ್ಟ್ ಮಾಡಿದೆ, ಯಾರು ಕೂಡ ಓಪನಿಗೆ ಬರಲಿಲ್ಲ. ಅದಕ್ಕೆ ಪೊಸಿಷನನ್ನು ಚೇಂಜ್ ಮಾಡಿದೆ. ಪೊಸಿಷನ್ ಚೇಂಜ್ ಮಾಡಿ ಆದಮೇಲೆ ಎನಿಮಿ ಕಾಣಿಸ್ತಾರೆ ಅಂತ ಅಂದ್ಕೊಂಡೆ, ಕಾಣಿಸಿದ್ರು ಕೂಡ. ಅದಕ್ಕೋಸ್ಕರ ಡೈರೆಕ್ಟಾಗಿ ರಶ್ ಮಾಡಿದೆ. ವಾವ್, ಹೆಡ್ಡೆ ಕನೆಕ್ಟ್ ಆಗೋಯ್ತು. ಇನ್ನೊಬ್ಬ ಇದ್ದಾನಲ್ವಾ ಅಂತೇಳಿ ಒಬ್ಬನೇ ಇರೋದಂತ ರಶ್ ಮಾಡಿಬಿಟ್ಟೆ. ಅವನಿಗೂ ಡೈರೆಕ್ಟಾಗಿ ಇಬ್ಬರಲ್ಲಿ ಕ್ಲಿಯರ್ ಆಗಿಬಿಟ್ರು. ಇನ್ನು ನೆಕ್ಸ್ಟ್ ರೌಂಡ್ ಬಗ್ಗೆ ಮಾತಾಡೋದಾದರೆ, ನೆಕ್ಸ್ಟ್ ರೌಂಡ್ ಇರೋದು ಫ್ಯಾಕ್ಟ್ರಿಯಲ್ಲಿ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಅವ್ರು ಕ್ಯಾಂಪಿಂಗ್ ಮಾಡ್ತಿದ್ರು. ಅದಕ್ಕೋಸ್ಕರ ಇಲ್ಲಿ ನಾನೀಗ ವೆಯ್ಟ್ ಮಾಡ್ತಿದ್ದೀನಿ, ಎನಿಮಿ ಬರ್ತಾರಂತ. ಯಾರು ಕೂಡ ಬರಲಿಲ್ಲ. ಅದಕ್ಕೋಸ್ಕರ ಆ ಕಡೆ ಈ ಕಡೆ ಒದಾಡ್ತಿದ್ದೀನಿ. ಈ ರ್ಯಾಂಕ್ ಪುಷರ್ ಜೊತೆ ಬಂದರೆ ಇದೇ ಹಣೆ ಬೇರೆ ಗುರು. ಯಾರು ಓಪನ್ಗೆ ಬರೋದಿಲ್ಲ, ಲಾಂಗ್ ರೇಂಜ್ ಗನ್ ಇಟ್ಕೊಂಡು ಅಲ್ಲಲ್ಲೇ ಔತ್ಕೊಂಡು ಕೂತಿರ್ತಾರೆ. ನಾವು ಓಪನ್ ಹೋದ ತಕ್ಷಣ 4 ಜನ ಒಟ್ಟಾಗಿ ಒಬ್ಬರಿಗೆ ಹೊಡಿತಾರೆ. ವಾಹ್, ಒಬ್ಬ ಓಪನ್ ಬಂದುಬಿಟ್ಟ, ಸಖತ್ತಾಗಿ ಹೆಡ್ ಕನೆಕ್ಟ್ ಆಯಿತು. ಪೊಸಿಷನ್ ಚೇಂಜ್ ಮಾಡೋಣ ಅಂತ ಆ ಕಡೆ ಹೋದೆ, ಬಟ್ ಅಲ್ಲಿ ಸಿಗಾಕೊಂಡ್ಬಿಟ್ಟೆ ನಾನು. ಎದುರುಗಡೆ ಇರೋ ಎನಿಮಿ ಹೊಡೆದ್ಬಿಟ್ಟ. ಹಿಂದ್ಗಡೆ ಇರೋರು ಹೊಡಿತಾರೆ ಅಂತ ಅಂದ್ಕೊಂಡೆ, ಬಟ್ ಅವ್ರು ಕೂಡ ನಾಕ್ ಆಗಿಬಿಟ್ರು. ಏನು ಮಾಡೋಕ್ಕಾಗೋದಿಲ್ಲ, ಈ ರೌಂಡು ಕೋತ ಅಷ್ಟೇ. ಯಾಕಂತ ಹೇಳಿದರೆ ಉಳಿದಿರೋದು ನಮ್ಮ ಟೀಮ್ಮೇಟ್ ಒಬ್ಬರೇ, ಬಟ್ ಅವ್ರ ಕೈಯಲ್ಲಿ ಇರೋದು AWM. ಖಂಡಿತವಾಗ್ಲೂ ಹೊಡೆಯೋದಿಲ್ಲ ಅಂತ ನನಗೆ ಭರವಸೆ ಇದೆ. ನಮ್ಮ ಭರವಸೆ ನಿಜ ಆಗುತ್ತಾ ಸುಳ್ಳಾಗುತ್ತಾ ಅಂತ ನೋಡೋಣ. ಅಪೋಸಿಟ್ ಅವರು ಬಾಂಬೆಲ್ಲ ಹಾಕಿದ್ರು, ಮ್ಯಾಡಿ ಕತೆ ಮುಗೀತಷ್ಟೇ. ಈ ರೌಂಡ್ ಕೂಡ ಆಪೋಸಿಟ್ ಅವರೇ ವಿನ್ ಆದರು. ನೆಕ್ಸ್ಟ್ ರೌಂಡ್ ನಾವು ವಿನ್ ಆಗಲಿಲ್ಲ ಅಂತ ಹೇಳಿದರೆ ತುಂಬ ಕ್ರಿಟಿಕಲ್ ಆಗುತ್ತೆ.
ಅದಕ್ಕೆ ಸ್ವಲ್ಪ ಬ್ಯಾಕ್ ಆಡ್ಸ್ತಿದ್ದೆ, ಅಷ್ಟರಲ್ಲಿ ನಮ್ಮ ಟೀಮೇಟ್ ನಾಕ್ ಆಗಿಬಿಟ್ರು. ರಿವೈವ್ ಕೊಡೋಣ ಅಂತ ಗ್ಲೂವಾಲ್ ಆಗಿದ್ದೆ, ಏನೇನೋ ಎಸಿದ್ರು, ಅರ್ಧ ಹೆಲ್ತ್ ಹೋಗ್ಬಿಟ್ಟಿತ್ತು. ಟೀಮೇಟ್ ಕೂಡ ರಿವೈವ್ ಮಾಡೋಕ್ಕಾಗಿಲ್ಲ. ಅವ್ನಿಗೆ ಬಂದಂತ ಹೊಡೆದೆ ಮತ್ತು ಬ್ಯಾಕ್ ಸೈಡಿಂದ ಬೀಳುತ್ತೆ. ಗ್ಲೂವಾಲ್ ಹಾಕೋಷ್ಟರಲ್ಲಿ ಯಾವನೋ ಬಾಂಬ್ ಹಾಕ್ಬಿಟ್ಟ. ಬ್ರೋ ಆ 3 ಬಾಂಬಲ್ಲಿ ಯಾಕೆ ತೊಗೊಂಡು ಬರ್ತಾರಂತಾನೆ ಗೊತ್ತಿಲ್ಲ ಬ್ರೋ. ಈ ಫ್ರೀ ಫೈರ್ ಗೇಮ್ ಒಂದು ಚೈಲ್ಡ್ ಆಗಿಬಿಟ್ಟಿದೆ. ಮೊದಲು 1 ಗ್ರಾನೇಟ್ ಇದ್ರೆ ಬದುಕೋಕ್ಕಾಗಲ್ಲ, ಅಂಥದ್ರಲ್ಲಿ 3 ಗ್ರಾನೇಟ್ ಹಾಕೊಂಡು ಎಲ್ಲ ಹಾಕೋತಾರೋ. ಇನ್ನೂ ಉಳಿದಿರೋದು ನಮ್ಮ ಟೀಮೇಟ್ ಒಬ್ಬರೇ, ಅವ್ರ ಕೈಯಲ್ಲಿ AWM ಇದೆ. ಹೊಡಿಯೋಕ್ಕಾಗಲ್ಲ ಅಂತ ಗೊತ್ತು, ಬಟ್ ಟ್ರೈ ಮಾಡ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಎದುರುಗಡೆ ಎನಿಮಿ ಬರ್ತಿದ್ದಾರೆ, ಹೊಡೆದ್ಬಿಟ್ರು. AWM ಎಲ್ಲ ಇದ್ದರೆ ಹೊಡೆಯೋದಕ್ಕೆ ತುಂಬ ಕಷ್ಟ ಗುರು. ಇನ್ನು ನೆಕ್ಸ್ಟ್ ರೌಂಡ್ ಇರೋದು ಮಿನಿ ಪೀಕಲ್ಲಿ. ಮಿನಿ ಪೀಕ್ ಅಂತೇಳಿ ಅದ್ರ ಮರ್ಯಾದೆನೇ ತೆಗ್ಬಿಟ್ರು. ಇರೋದನ್ನೆಲ್ಲ ಹಾಳು ಮಾಡಿಬಿಟ್ಟು ಅದಾದಮೇಲೆ ರಿಟರ್ನ್ ಕೊಟ್ಬಿಡೋದು. ಏನೇ ಆಗಲಿ ಬಿಡಿ, ಅವ್ರ ಆಟದಲ್ಲಿ ನಾವು ಆಡಬೇಕಷ್ಟೇ. ಬದಲಾವಣೆ ಫ್ರೀ ಫೈರ್ನ ನಿಯಮ, ನಾವು ಅದ್ರ ಜೊತೆ ಬದಲಾಗ್ತಿರ್ಬೇಕಷ್ಟೇ. ಇಲ್ಲಿ ಯಾವನೋ ಚಿಕ್ಕ ನನ್ನ ಮಗ ಆವಾಗಲಿಂದ ಔಸ್ಕೊಂಡು ಆಡ್ತಿದ್ದ, ಹೊಡೆಯೋಣ ಅಂತ ಹೊಡ್ಬೇಕು ಕನೆಕ್ಟ್ ಆಯಿತು. ಬಟ್ ಈ ಮನೆ ಮೇಲ್ಗಡೆ ಹತ್ತೋಣ ಅಂತ ಹತ್ತದೆ, ಅಷ್ಟೊಂದು ಇನ್ನೊಬ್ಬ ಬಂದ್ಬಿಟ್ಟ, ಕಿಲ್ಚೋರ್ ಮಾಡಿಬಿಟ್ರು. ಕಿಲ್ಚೋರ್ ಮಾಡೋಕ್ಕೆ ನಮ್ಮ ಟೀಮೇಟ್ ಅವ್ರನ್ನ ಯಾರು ಮೀರ್ಸೋಕ್ಕಾಗೋದೇ ಇಲ್ಲ ಗುರು. ಆ ಕಡೆ ಇಬ್ಬರು ನಾಲ್ಕಾಗಿದ್ದಾರೆ ಅಂತ ಹೋದೆ, MP40 ಕೈಯಲ್ಲಿ ಇಟ್ಕೊಂಡು ಡೈರೆಕ್ಟಾಗಿ ಹೆಡ್ ಕನೆಕ್ಟ್ ಆಯ್ತು ಗುರು. ಆ ಸೋನಿಯಾ ಕ್ಯಾರೆಕ್ಟರ್ದು ಸ್ಕಿಲ್ ಚೇಂಜ್ ಮಾಡಿ ತುಂಬ ಒಳ್ಳೆ ಕೆಲಸ ಆಯಿತು. ಇದು ಹಾಗೆ ಫಸ್ಟ್ ಎಲ್ಲ ಕ್ಯಾರೆಕ್ಟರ್ನ ಬಿಡೋದು, ಆಮೇಲೆ ಗೇಮಲ್ಲಿ ಇಂಬ್ಯಾಲೆನ್ಸ್ ಆದಮೇಲೆ ಅದನ್ನು ಚೇಂಜ್ ಮಾಡಿಬಿಡೋದಷ್ಟೇ. ಟೀಮೇಟ್ ನಾಲ್ಕಾಗಿದ್ರು ರಿವೈವ್ ಕೊಡೋಣ ಅಂತ ವಾಲ್ ಹೊಡೆದ್ಬಿಟ್ಟು ರಿವೈವ್ ಕೊಡ್ತಿದ್ದೆ. ರಿವೈವ್ ಕೊಟ್ಟಾದ್ಮೇಲೆ ಇನ್ನೊಬ್ಬ ಎನಿಮಿ ಬಾಕಿ ಇದ್ದಾನಷ್ಟೇ, ಹೋಗೋಣ ಅಂತ ಡೈರೆಕ್ಟ್ ರಶ್ ಮಾಡಿದೆ. ಅವ್ನು ಗ್ಲೂವಾಲ್ ಆಟ ಇದ್ದಾನಂತ ಗೊತ್ತಿರಲಿಲ್ಲ. ನಾನು ಮೂವ್ಮೆಂಟ್ ಕೊಟ್ಟು ಹೊಡೆಯೋಷ್ಟರಲ್ಲಿ ಟೀಮೇಟ್ ಹೊಡೆದ್ಬಿಟ್ಟಿದ್ರು. ಇಲ್ಲಿಗೆ ರೌಂಡ್ ಆಗಿದೆ 2-3. ಈ ರೌಂಡ್ ಕೂಡ ನಾವು ವಿನ್ ಆಗಬೇಕು. ವಿನ್ ಆಗಲಿಲ್ಲ ಅಂದರೆ ಎನಿಮೀಸ್ ವಿನ್ ಆಗಿಬಿಡ್ತಾರೆ. ಈ ರೌಂಡ್ ಇರೋದು ಅದು ಯಾವುದೋ ಬ್ರಿಡ್ಜ್ ಮೇಲೆ ಗುರು, ನಂಗೆ ಖಂಡಿತವಾಗ್ಲೂ ಹೆಸರು ಗೊತ್ತಿಲ್ಲ. ಒಬ್ಬ ಎನಿಮಿ ಕೆಳಗಡೆಯಿಂದ ಬರ್ತಿದ್ದಾನೆ, ಅವನು ಓಪನ್ ಬರಲಿ ಅಂತ ಡೆಸರ್ಟ್ ಇಟ್ಕೊಂಡು ಟ್ರೈ ಮಾಡಿದೆ, ಬಟ್ ಕನೆಕ್ಟ್ ಆಗ್ತಿರ್ಲಿಲ್ಲ. ಅವ್ನು ಕ್ಯಾಂಪರ್ ಅನ್ಸುತ್ತೆ, ಹಿಂದೆಯಿಂದ ಬರೋಣ ಅಂತ ಬಂದ್ಬಿಟ್ಟಿದ್ದ. ನಾನು ಇಲ್ಲಿರೋದು ನೋಡಿಬಿಟ್ಟು ವಾಲ್ ಹಾಕ್ಬಿಟ್ಟ. ನಂಗೆ ಗೊತ್ತಾಯ್ತು ಅವ್ನು ಮತ್ತಿಲ್ಲಿ ಬರಲ್ಲ ಅಂತ. ಈ ಕಡೆ ನಾಕ್ ಆಗಿದ್ದಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಅಸಿಸ್ಟ್ ಮಾಡೋಣ ಅಂತ ಹೋದೆ. ಅವ್ರು ಮೈಕ್ ಆನ್ ಮಾಡಿಬಿಟ್ಟು ಕೂಗ್ತಾ ಇದ್ರು, ಬ್ರೋ ಡ್ಯಾಮೇಜ್ ಬ್ರೋ ಬನ್ನಿ ಬ್ರೋ ಅಂತೇಳಿ. ನಾನು ಕನೆಕ್ಟ್ ಮಾಡಿದೆ, ಬಟ್ ಮಿಸ್ ಆಗೋಯ್ತು. ಇವಾಗ ಹೊಡೆದೆ, ಡೈರೆಕ್ಟಾಗಿ ಹೆಡ್ಗೆ ಕನೆಕ್ಟ್ ಆಯಿತು. ರಿವೈವ್ ಮಾಡು ಅಂತ ಬೈತಿದ್ರು, ಬಟ್ ರಿವೈವ್ ಮಾಡೋಕ್ಕಾಗಲ್ಲ, ಜೋನ್ ಬಂತು. ಈ ಕಡೆ ಬರ್ತಿರ್ಬೇಕಾದ್ರೆ ಇನ್ನೊಬ್ಬ ಎನಿಮಿ ಇದ್ದ, ಒನ್ ಟ್ಯಾಪ್ ಟ್ರೈ ಮಾಡಿದೆ, ಕನೆಕ್ಟ್ ಆಗಲಿಲ್ಲ. ಟೀಮೇಟ್ಗೆ ಬೇರೆ ಹಾಕಿದ್ದ, ಸೊ ಡಬಲ್ ಟ್ಯಾಪಲ್ಲೇ ಫಿನಿಶ್ ಮಾಡಿಬಿಟ್ವಿ. ಟೀಮೇಟಿಗೆ ರಿವೈವ್ ಕೊಡೋಷ್ಟರಲ್ಲಿ ಹಿಂದ್ಗಡೆ ಯಾರೋ ಒಬ್ರು ಕ್ಲಿಯರ್ ಮಾಡಿಬಿಟ್ರು ಅವ್ರನ್ನ. ಇವನು ಯಾರಿಗೂ ಅಷ್ಟು ಬೇಗ ರಿವೈವ್ ಆಗಿಬಿಟ್ಟ. ಆವಾಗಲೇ ಹೊಡೆದಿದ್ದೆ ನಾನು, ಡಿಮಿಟ್ರಿ ಹಾಕೊಂಡು ರಿವೈವ್ ಆದ ಅನ್ಸುತ್ತೆ. ಇನ್ನೊಬ್ರು ಕೆಳಗಡೆ ಹೇಳಿದ್ರು, ನಾನು ಹೀಲಾಗೋಣ ಅಂತ ಹೀಲ್ ಆಗ್ತಿದ್ದೆ. ಅಷ್ಟರಲ್ಲಿ ಬಾಂಬ್ ಕುಕ್ ಮಾಡೋ ಸೌಂಡ್ ಬಂತು, ಅದಕ್ಕೋಸ್ಕರ ಪೊಸಿಷನನ್ನು ಚೇಂಜ್ ಮಾಡಿದೆ. ಅವ್ರು ಕೆಳಗಡೆಯಿಂದ ಮೇಲ್ಗಡೆ ಬರಬೇಕಂತ ಗೊತ್ತಿತ್ತು, ಅದಕ್ಕೋಸ್ಕರ MP40 ಟ್ರೈ ಮಾಡೋಣ ಅಂತ ಅಕ್ಕಿ ಹೊಡೆದೆ. ಸಖತ್ತಾಗಿ ಡ್ಯಾಮೇಜ್ ಕೊಟ್ಟರು. ಅವ್ರ ಹತ್ರ AWM ಇತ್ತಂತ ಕಾಣಿಸುತ್ತೆ. ಅವ್ರು ಬರೋ ತನಕ ನಾವು ಹೀಲಾಗೋಣ, ಅವ್ರು ಬಂದರೆ ಇಲ್ಲೇ ಬರಬೇಕು, ಯಾಕಂದರೆ ಕೆಳಗಡೆಯಿಂದ ಇಲ್ಲೇ ಬರೋದು. ಬಂದುಬಿಟ್ರು, ಡೈರೆಕ್ಟಾಗಿ ಹೆಡ್ ಕನೆಕ್ಟ್ ಆಯಿತು ಗುರು. ಇಲ್ಲಿಗೆ ಈ ರೌಂಡ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ರೌಂಡ್ ಇರೋದು ಕ್ಲಾಕ್ ಟವರಲ್ಲಿ. ಮೇಲ್ಗಡೆ ಫೈಟ್ ಆಗ್ತಿದೆ, ಬಾಂಬ್ ಕುಕ್ ಮಾಡಿ ಹಾಕೋಣ ಅಂತ ಹಾಕಿದೆ, ಬಟ್ ಅದು ರಿವರ್ಸ್ ನನಗೆ ಬಿದ್ದುಬಿಟ್ಟು. ನಾನು ಚೆನ್ನಾಗಿ ಬಾಂಬ್ ಹಾಕ್ತೀನಿ, ಬೇಕಾದರೆ ನೀವು ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ನೋಡ್ಕೊಂಡು ಬಂದುಬಿಡಿ. ಒಂದೇ ಬಾಂಬಲ್ಲಿ 4 ಜನನೆಲ್ಲ ಹೊಡೆದ್ಬಿಟ್ಟಿದ್ದೀನಿ. ಇಲ್ಲೇನು ಮಾಡೋದು, ಸ್ವಲ್ಪ ಅದೃಷ್ಟ ಮಿಸ್ ಆಗೋಯ್ತಷ್ಟೇ. ವಾಲ್ ಹೊಡೆದು ಮೇಲೋಗಿ ರಶ್ ಮಾಡೋಣ ಅಂತ ಮಾಡಿದೆ, ಬಟ್ ಟೀಮೇಟ್ ಯಾರು ಬರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹೊರಗಡೆ ಹೋಗಿ ಅದೇನೋ ಫ್ಲ್ಯಾಶ್ ಬರುತ್ತಲ್ಲ, ಅದು ಹಾಕ್ಬಿಟ್ಟೆ. ಏನೂ ಡ್ಯಾಮೇಜ್ ಸಿಗಲಿಲ್ಲ. ಸೊ ಮೇಲೆ ಹೋಗೋಣ ಅಂತ ಹೋದೆ. ಟೀಮೇಟ್ ಆಲ್ರೆಡಿ ಹೋಗಿದ್ರು, ಅವ್ನು ಮ್ಯಾಗ್ ಇಟ್ಕೊಂಡು ನಿಂತಿದ್ದ. ಮೇಲ್ಗಡೆ ಹೋದರೆ ಖಂಡಿತವಾಗ್ಲೂ ಅವನೇ ಹೊಡಿತಾರೆ ಅಂತ ಗೊತ್ತಿತ್ತು. ಯಾರಿಗೂ ಹಿಂದ್ಗಡೆಯಿಂದ ಈ ರೀತಿ ಡ್ಯಾಮೇಜ್ ಕೊಟ್ಟು ಅವ್ನು ಹೊಡೆಯೋಣಂತ ಹೋದೆ. ಅವನೇನೋ ಭಾರಿ ಸ್ಪೀಡಲ್ಲಿ ಓಡೋಗ್ಬಿಟ್ಟ. ನಾನು ವಾಲ್ ಹಾಕ್ಕೊಂಡು ಹೀಲಾಗೋಣ ಅಂತ ಹೀಲಾದೆ. ಅದಾದಮೇಲೆ ಅವ್ನು ಖಂಡಿತವಾಗ್ಲೂ ನಾನು ಹುಡ್ಕೊಂಡು ಬರ್ತಾನೆ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಆ ಕಡೆ ಈ ಕಡೆ ನಿಂತು ಇಲ್ಲಿ ಬಂದರೆ ಡೈರೆಕ್ಟಾಗಿ ಹೆಡ್ ಕನೆಕ್ಟ್ ಆಗೋದು ಇಲ್ಲಿ ನಿಂತ್ಕೊಂಡು ವಾಪಸ್ ಹೀಲಾದೆ. ಬಟ್ ಅವ್ನು ಇಲ್ಲಿ ಬರಲಿಲ್ಲ. ಅವ್ನು ಆ ಕಡೆ ಇದ್ದಾನೆ ಅಂತ ಫುಲ್ ಸ್ಟೆಪ್ ಕೇಳಿಸ್ತು ಹೋದೆ. ಆ್ಯಕ್ಚುಲಿ ಇಲ್ಲಿ ನನಗೊಂದು ದೊಡ್ಡ ಮೋಸ ಆಗಾಯಿತು. ಏನಂತ ಹೇಳಿದ್ರೆ ಹೆಡ್ ಕನೆಕ್ಟ್ ಆಗಿತ್ತು, ಬಟ್ ಅದು ಫೇಕ್ ಡ್ಯಾಮೇಜ್ ಆಗಿತ್ತು. ನೀವು ಕೇಳ್ಬೋದು, ಬ್ರೋ ಫೇಕ್ ಡ್ಯಾಮೇಜ್ ಆಗಿದ್ದರೆ ಸ್ಕ್ರೀನ್ ರೆಕಾರ್ಡಲ್ಲಿ ಕಾಣಿಸ್ಬೇಕಿತ್ತಲ್ಲ ಅಂತೇಳಿ. ಬಟ್ ನಾನು ಮಾಡ್ತಿರೋದು ಫ್ರೀ ಫೈರ್ ಡಿಫಾಲ್ಟ್ ಸ್ಕ್ರೀನ್ ರೆಕಾರ್ಡು. ಆ ಡಿಫಾಲ್ಟ್ ಸ್ಕ್ರೀನ್ ರೆಕಾರ್ಡಲ್ಲಿ ಫೇಕ್ ಡ್ಯಾಮೇಜ್ ಆಗಿರೋದು ಕಾಣಿಸೋದಿಲ್ಲ. ಬೇಕಾದರೆ ನೀವು ಟ್ರೈ ಮಾಡಿ. ಇಲ್ಲಿಗೆ ನಮ್ಮ ಟೀಮೇಟ್ ಫಿನಿಶ್ ಮಾಡಿದ್ರು. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್ ಫ್ರೆಂಡ್ಸ್.